ನಾನೀಗಲೇ ಒಳಗೆ ಬರ್ತಾ ಇದ್ದೀನಿ. ನೀನು ಬಂದಾಗ ನಾನು ಅಷ್ಟೇ ಓಡ್ಕೊಂಡು ಒಳಗೆ ಬರ್ತಾ ಇದ್ದೀನಿ. ಏನು ಮಾಡೋದು? ಅರ್ಧ ಗಂಟೆ ಮುಂಚೆ ಅಷ್ಟೇ ಇನ್ಸ್ಪೆಕ್ಟರಿಂದ ಮೆಸೇಜ್ ಬಂತು. ಹಾಂ, ನನಗೂ ಈಗಲೇ ಬಂದಿದ್ದು. ನಮಗೆ ನೆನ್ನೆನೇ ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ, ಅವ್ರ ಜೊತೆನೇ ಇದ್ವಲ್ಲ. ಲಾಸ್ಟ್ ಮಿನಿಟಲ್ಲಿ ಹೇಳಿ ಲೇಟಾಗಿ ಬರೋ ಹಂಗೆ ಮಾಡಿ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಬೇಕು ಅಂತಾನೆ ಮಾಡ್ತಿದ್ದಾರೆ. ನಾವು ಎಲ್ಲಾನು ಸರಿಯಾಗಿ ಮಾಡಿದ್ವಲ್ಲ, ಆದರೂ ಯಾಕೆ ಹೀಗೆ ಮಾಡ್ತಿದ್ದಾರೆ? ಈಗಲೇ ನನಗೆ ಪ್ರಮೋಷನ್ ಸಿಗೋದು ಹಾಳು ಮಾಡಾಯ್ತು. ಈಗ ಡಿಪಾರ್ಟ್ಮೆಂಟಲ್ಲಿರೋ ಅಲ್ಪ ಸ್ವಲ್ಪ ಒಳ್ಳೆ ಹೆಸರು ಹಾಳು ಮಾಡ್ಬೇಕಂತಿದ್ದಾರೆ. ರಾಬರ್ಟ್ ಅವ್ರ ಮೆಡಿಕಲ್ ಹಿಸ್ಟ್ರಿ ನೋಡ್ತಿದ್ರೆ ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಯಾವುದೇ ರೀತಿ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಬನ್ನಿ ಕೂತ್ಕೊಳ್ಳಿ. ಹಿ ವಾಸ್ ವೆರಿ ಫಿಟ್. SI ಚಿತ್ರ ಕ್ರೈಮ್ ಸೀನಲ್ಲಿ ಕಣಗಿಲೆ ಹೂವಿರೋದನ್ನ ಮೆನ್ಷನ್ ಮಾಡಿ ಒಲಿಯಾಂಡರ್ ಪಾಯ್ಸನಿಂಗ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದಾ ಅಂತ ಕೇಳಿದ್ರು. ಬಟ್ ಐ ಡೆಂಟ್ ಫೈಂಡ್ ಎನಿ ಟ್ರೇಸಸ್ ಆಫ್ ಒಲಿಯಾಂಡ್ರಿನ್ ಇನ್ ಹಿಸ್ ಬ್ಲಡ್. ಬಾಡಿ ಫ್ರೀಸ್ ಆಗಿ ಕೈಕಾಲೆಲ್ಲ ಸ್ಟಿಫ್ ಆಗಿರೋದನ್ನ ನೋಡಿದ್ರೆ ಬೇರೆ ವಿಷಯದಿಂದ ಹೀಗಾಗಿರ್ಬೋದಾ ಅಂತ ಟಾಕ್ಸಿಕಾಲಜಿಸ್ಟ್ಗೆ ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಕೆಲವು ರೀತಿ ಕೋರಲ್ ಹಾವುಗಳು, ಚೇಳು ಮತ್ತೆ ಬಸವನ್ ಹುಳುಗಳು ತಮ್ಮ ದೇಹದಲ್ಲಿರೋ ವಿಷನ ಯೂಸ್ ಮಾಡಿ ಅದರ ಬೇಟೆಯ ನರ್ವಸ್ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಫ್ರೈ ಮಾಡಬಹುದು. ದ ಕೆಮಿಕಲ್ ಮೇಕಪ್ ಆಫ್ ದರ್ ವೆನಮ್ ಹ್ಯಾಸ್ ಕ್ಯಾಲಿಯೋಟಾಕ್ಸಿನ್. ಈ ಶಾಕ್ ಇಂದನೂ ಕಾರ್ಡಿಯಾಕ್ ಅರೆಸ್ಟ್ ಆಗಿರಬಹುದು. ಆದ್ರೆ ಕ್ಯಾಲಿಯೋಟಾಕ್ಸಿನ್ ಅಥವಾ ಬೇರೆ ಯಾವುದೇ ವಿಷದ ಕೆಮಿಕಲ್ಸ್ ಆಗಲಿ ಇಂಥದ್ದು ಯಾವುದೂ ನಮಗೆ ವಿಕ್ಟಿಮ್ ಬಾಡಿನಲ್ಲಿ ಸಿಗ್ಲಿಲ್ಲ. ಸೊ ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡ್ಬೋದು, ಆದ್ರೆ ಮರ್ಡರ್ ವೆಪನ್ ಯಾರಿಗೂ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಎಸ್. ಆ ಕುಕೂನ್? ನೋ ಟ್ರೇಸಸ್ ಆಫ್ ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್, ಮೆಟಲ್ ಆರ್ ಗ್ಲೂ. ಅದೆಲ್ಲ ಆರ್ಗ್ಯಾನಿಕ್. ಹುಳುಗಳೇ ಅದನ್ನ ಕಟ್ಟಿರೋದು. ರಾಬರ್ಟ್ ಬಾಡಿನ ಡೆಲ್ಲಿ ಕಳಿಸಿದ್ದೀರಾ ಅಂತ ಕೇಳ್ಪಟ್ಟೆ. ಫ್ಯೂನರಲ್ ಆದ್ಮೇಲೆ ಡೆಲ್ಲಿ ಲ್ಯಾಬ್ನಲ್ಲಿ ಸೆಕೆಂಡ್ ಆಟೋಪ್ಸಿ ಮಾಡಬೇಕು ಅಂತ ಅವ್ರ ವೈಫ್ ರಿಕ್ವೆಸ್ಟ್ ಮಾಡಿದ್ರು. ಅದರ ರಿಪೋರ್ಟ್ ಕೂಡ ನಿನ್ನೆ ನಮಗೆ ಬಂದಿದೆ. ಅವರು ಹೊಸದಾಗಿ ಏನೂ ಕಂಡುಹಿಡಿದಿಲ್ಲ. ನಮ್ಮ ಕಡೆಯಿಂದ ಯಾವ ಎರರೂ ಇಲ್ಲ ಅಂತ ನಿಮ್ಗೆ ಇದರಿಂದನೇ ಗೊತ್ತಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಐಲ್ ಬಿ ಇನ್ ಟಚ್. ಶ್ಯೂರ್. ಇದಕ್ಕೂ ಮುಂಚೆ ಈ ಫಾರೆಸ್ಟ್ ಅಲ್ಲಿ ಇದೇ ತರ ಸಿಮಿಲರ್ ಇನ್ಸಿಡೆಂಟ್ ಏನಾದರೂ ನಡೆದಿದೆಯಾ? ಅನ್ಎಕ್ಸ್ಪ್ಲೇನ್ ಡೆತ್, ಡೆಡ್ ಬಾಡಿ ಇನ್ ಕುಕೂನ್? ಆ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಏಕೆ ಸೀರಿಯಲ್ ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಒಂದ್ಸಲ ಮಾಡೋ ಕೊಲೆಗೆ ಯಾರಾದರೂ ಇಷ್ಟೊಂದು ಕಷ್ಟಪಡ್ತಾರಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಂದು, ಮುಂಚೆನೂ ಇದೇ ರೀತಿ ಇನ್ಸಿಡೆಂಟ್ ನಡೆದಿರಬೇಕು, ಅಥವಾ ಇನ್ಮೇಲೆ ನಡೆಯೋ ಕೊಲೆಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರಬೇಕು. ಸರ್, ನೀವು ಹೇಳಿದಾಗ ಇದಕ್ಕೂ ಮುಂಚೆ ಈ ಥರದ್ದು ಒಂದು ಸಿಮಿಲರ್ ಇನ್ಸಿಡೆಂಟ್ ನಡೆದಿದ್ರು. ಅದ್ರ ಬಗ್ಗೆ ಫಾರೆಸ್ಟ್ ಅಫಿಷಿಯಲ್ಸ್ ನಮ್ಮ ಹತ್ರ ಹೇಳಿರ್ತಿದ್ರು ಅಲ್ವಾ? ಲೆಟ್ಸ್ ಆಸ್ಕ್ ದೆಮ್.